ಗೋವಾದಲ್ಲಿ ಕಣ್ಣಾಡ್ಸಿದ ಕಡೆ ಎಲ್ಲ ಬಾಟಲ್ ಕಾಣಿಸ್ಬೋದು, ಆದರೆ ವಾಟರ್ ಕಾಣಿಸೋದು ಸ್ವಲ್ಪ ಕಷ್ಟನೇ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಮ್ಮ ಗೋವಾ ಟ್ರಿಪ್ಪಿನ ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಇನ್ನು ನಾವು ನೈಟು ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಬೀಚ್ ಹತ್ರ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹಾಗೆ ನೀಟಾಗಿ ಡ್ರೆಸ್ಅಪ್ ಆಗಿಬಿಟ್ಟು ಎಲ್ಲರೂ ಕೂಡ ಸೀದಾ ಬೀಚ್ ಕಡೆ ಬಂದ್ವಿ. ಬೀಚ್ ಹತ್ರ ಬಂದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಕೇಕ್ ಕಟಿಂಗ್ನ ಮಾಡಿಕೊಂಡು ಮತ್ತೆ ಎಲ್ಲರೂ ಕೂಡ ರೂಮ್ಗೆ ವಾಪಸ್ ಆದ್ವಿ. ಇನ್ನು ರೂಮಿಗೆ ಬಂದಮೇಲೆ 12 ಗಂಟೆಗೆ ನಾವು ಕೂಡ ಕೇಕ್ ಕಟ್ ಮಾಡಿಸಿ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಅದಾದಮೇಲೆ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಇನ್ನು ಮಾರ್ನಿಂಗು ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತು ಬೀಚ್ ಹತ್ರ ಹೋಗೋಣ ಆಟ ಆಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇವತ್ತೇನು ಯಾವ್ದು ಪ್ಲೇಸಸ್ ಕವರ್ ಮಾಡ್ಕೊಂತ ಇರ್ಲಿಲ್ಲ, ಇವತ್ತು ಪೂರ್ತಿ ಬೀಚ್ ಅಲ್ಲೇ ಜಾಸ್ತಿ ಟೈಮ್ ನ ಸ್ಪೆಂಡ್ ಮಾಡಿದ್ವಿ. ಬೀಚ್ಗೆ ಹೋಗೋಕಿನ ಮೊದಲು ತಿಂಡಿ ತಿಂದಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ರೆಸ್ಟೋರೆಂಟ್ ಬಂದ್ಬಿಟ್ಟು ಚೆನ್ನಾಗಿ ಬಿರಿಯಾನಿನ ಬ್ಯಾಟಿಂಗ್ ಮಾಡಿದ್ದಾಯ್ತು. ಇನ್ನು ಯಾವುದೇ ಹೋಟೆಲ್ ರೆಸ್ಟೋರೆಂಟ್ ಅಂತ ಹೋದ್ರು ನಿಮ್ಗೆ ಇಲ್ಲಿ ಗೋವಾದಲ್ಲಿ ಕುಡಿಯೋದಕ್ಕೆ ಒಂದನಿ ನೀರು ಕೂಡ ಫ್ರೀ ಆಗಿ ಕೊಡೋದಿಲ್ಲ, ಬಟ್ ರೇಟ್ ಮಾತ್ರ ಸೇಮೇ ಇರುತ್ತೆ. ನೀವು ಬೇಕಾದ್ರೆ ಗೋವಾದಲ್ಲಿ ಕಣ್ಣಾಡ್ಸಿದ ಕಡೆ ಎಲ್ಲ ಬಾಟಲ್ಸ್ ಗಳನ್ನ ನೋಡ್ಬೋದು, ಆದ್ರೆ ವಾಟರ್ ಸಿಗೋದು ಮಾತ್ರ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಇನ್ನು ತಿಂಡಿನೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಸೀದಾ ಕಲಂಗೋಟ್ ಬೀಚ್ಗೆನೆ. ಲಾಸ್ಟ್ ಟೈಮ್ ಗೋವಾಗೆ ಬಂದಾಗ ನಾವು ಬಾಗ ಬೀಚ್ ಅಲ್ಲಿ ಈ ತರ ವಾಟರ್ ಅಲ್ಲೆಲ್ಲ ಆಟ ಆಡಿದ್ವಿ, ಬಟ್ ಈ ಸಲ ಇಲ್ಲೇ ಆಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಸಖತ್ತಾಗಿ ವಿಡಿಯೋಸು ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಸಾಹೇಬ್ರ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಡಿಕೊಂಡು ಮತ್ತೆ ಸೀದಾ ರೂಮ್ ಕಡೆ ಬಂದು ಫಟಾಫಟ್ ಅಂತ ಸ್ನಾನ ಮಾಡಿಕೊಂಡು ಹಾಗೆ ಬ್ಯಾಗ್ ಕೂಡ ಪ್ಯಾಕ್ ಮಾಡಿಟ್ಟು ನಾವು ಕೂಡ ರೆಡಿ ಆಗಿದ್ದಾಯ್ತು. ರೆಡಿ ಆದವರೆ ಸೀದಾ ಹೊಟ್ಟೆ ಹಸಿತು ಅಂತ ಎಲ್ಲಾದ್ರೂ ಹೋಟೆಲ್ ನೋಡೋಣ ಅಂತ ಹೋಗ್ತಾ ಇದ್ವಿ. ಹೋಗಿ ವೆಜ್ ಅಲ್ಲೇನೆ ಫುಲ್ ಮೀಲ್ಸ್ ನ ಬ್ಯಾಟಿಂಗ್ ಮಾಡಿಕೊಂಡು ಹಾಗೆ ಸ್ಟ್ರೀಟ್ ಸೈಡ್ ಅಲ್ಲಿ ಏನಾದ್ರು ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗಿ ಜಸ್ಟ್ ಕ್ಲಿಪ್ಸ್ ಗಳು ಮಾತ್ರ ಶಾಪಿಂಗ್ ಮಾಡ್ಕೊಂಡು ಇನ್ ಮಿಕ್ಕಿದ್ದೆಲ್ಲ ಹಂಗೆ ಕಣ್ಣಲ್ಲಿ ನೋಡ್ಕೊಂಡು ನಮ್ಗೆ ಟ್ರೈನಿಗೆ ಹೊರಡ್ಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ರೂಮ್ ಕಡೆ ಬಂದ್ಬಿಟ್ಟು ಲಗೇಜ್ ನ ತಗೊಂಡು ರೂಮ್ ನ ಚೆಕ್ಔಟ್ ಮಾಡ್ಕೊಂಡು ನಮ್ಮ ಜರ್ನಿನ ಮತ್ತೆ ರೈಲ್ವೆ ಸ್ಟೇಷನ್ ಕಡೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನನಗೆ ಗೋವಾದಲ್ಲಿ ಕೆಲವೊಂದು ರೋಡ್ಗಳಂತೂ ಪರ್ಸನಲ್ ಆಗಿ ತುಂಬಾನೇ ಇಷ್ಟ ಆಯ್ತು, ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ನಾವು ನೈಟ್ ಅಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಒಂಥರ ರೈಡ್ ಸಕ್ಕದಾಗಿತ್ತು. ಇನ್ನು ವಾಸ್ಕೋಗ್ ಬಂದ ತಕ್ಷಣನೇ ರೆಂಟಲ್ ತಗೊಂಡಿದ್ವಲ್ಲ ಗಾಡಿ, ಅದನ್ನ ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೋಗೋ ಟ್ರೈನ್ ಆಲ್ರೆಡಿ ಬಂದಿತ್ತು ಅಂತ ಟ್ರೈನ್ ಹತ್ಕೊಂಡು ನಿದ್ದೆ ಮಾಡ್ಕೊಂತ ನಾವು ಸೀದಾ ಮತ್ತೆ ನಮ್ಮ ತಿಪ್ಟೂರ್ ಕಡೆ ಬಂದಿದ್ದಾಯ್ತು. ಇನ್ನು ಸಿಂಪಲ್ ಆಗಿ ಹೇಳೋದಂದ್ರೆ ಈ ಜರ್ನಿ ಒಂಥರ ಚೆನ್ನಾಗಿನೇ ಇತ್ತು. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.